ಎಲ್ಲರಿಗೂ ನಮಸ್ಕಾರ. ಮಾಡಿಕ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸುರೇಶ್ ಮಾಡಿಕ್ ಮಾತಾಡ್ತಾ ಇರೋದು. ಸೊ ಪರೀಕ್ಷೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಾರೆ, ವೈರಸ್ಗಳಿಂದ ಅಂದರೆ ಏನು ವೈರಸ್ ಇದ್ದಾವೆ ಅವುಗಳಿಂದ ಯಾವೆಲ್ಲ ರೋಗಗಳು ಬರ್ತವೆ ಮತ್ತು ಬ್ಯಾಕ್ಟೀರಿಯಾಗಳಿಂದ ಯಾವೆಲ್ಲ ರೋಗಗಳು ಬರ್ತವೆ ಅಂತ ಪರೀಕ್ಷೆಯಲ್ಲಿ ಕೇಳ್ತಾ ಇರೋದ್ರಿಂದ ವೈರಸ್ಗಳದ್ದೊಂದು ಲಿಸ್ಟ್ ಮಾಡಿ ಅವುಗಳ ಬಗ್ಗೆ ಏನು ಮಾಡಿದ್ದೀನಿ, ಶಾರ್ಟಾಗಿ ಒಂದಿಷ್ಟು ನೋಟನ್ನು ಹಾಕಿದ್ದೀನಿ. ನೋಡ್ಕೊಂಡು ಹೋಗೋಣ ಒಂದೊಂದಾಗಿ. ದಡಾರನ್ನು ಮೀಸಲ್ಸ್ ಅಂತ ಕೂಡ ಕರೀತಾರೆ. ಸೊ ದಡಾರು ಹೆಚ್ಚು ಸಾಂಕ್ರಾಮಿಕ ಉಸಿರಾಟದ ಕಾಯಿಲೆ ಆಗಿದೆ. ಅಂದರೆ ಇದು ತೊಂದರೆ ಮಾಡುತ್ತೆ, ರೆಸ್ಪಿರೇಟರಿ ಪ್ರಾಬ್ಲಮ್ ಮಾಡುತ್ತೆ. ಅಂದರೆ ಉಸಿರಾಟವನ್ನು ಮಾಡಲಿಕ್ಕೆ ಏನು ಮಾಡುತ್ತೆ, ತೊಂದರೆಯನ್ನು ಮಾಡುತ್ತಾ. ಸೊ ಇದು ನ್ಯೂಮೋನಿಯಾ ರೋಗಗ್ರಸ್ತವಾಗುವಿಕೆ ಮತ್ತು ಮೆದುಳಿನ ಹಾನಿ ಸೇರಿದಂತೆ ತೀವ್ರವಾದ ಅಂದರೆ ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥ ರೋಗ ಇದು. ಅಂದರೆ ಮೆದುಳಿಗೆ ಹಾನಿ ಮಾಡುತ್ತೆ. ಆಮೇಲೆ ಕೆಲವೊಮ್ಮೆ ಶಾಶ್ವತವಾಗಿ ತೊಡಕುಗಳಿಗೆ ಕಾರಣ ಆಗ್ಬೋದು. ಶಾಶ್ವತವಾಗಿ ಕೂಡ ಇದು ಏನು ಮಾಡುತ್ತಾ, ಮನುಷ್ಯನ ಮೆದುಳಿಗೆ ಹಾನಿಯನ್ನು ಉಂಟು ಮಾಡೋ ಸಾಧ್ಯತೆ ಇದೆ. ಸೊ ದಡಾರು. ಆಮೇಲೆ ಮಂಪ್ಸಲ್ಲಿ ಸೊ ಮಂಪ್ಸ್ಗೆ ಸಂಬಂಧಪಟ್ಟಂತೆ ಏನಿದೆ ಅಂತಾರೆ, ಮಂಪ್ಸು ಎಂಬುದು ಇದೊಂದು ವಿಶಿಷ್ಟವಾಗಿರ್ತಕ್ಕಂಥದ್ದು. ವೈರಸ್ನಿಂದ ಬರುವ ರೋಗಗಳಲ್ಲಿ ಇದು ಕೂಡ ಒಂದು. ಆಮೇಲೆ ಕೆಮ್ಮು ಸೀನುವಿಕೆಯ ಮೂಲಕ ಇದೇನಾಗುತ್ತೆ, ಸುಲಭವಾಗಿ ಹರಡುತ್ತೆ. ಸ್ಪ್ರೆಡ್ ಹೆಂಗಾಗುತ್ತೆ ಅಂದರೆ, ಇದು ಮಂಪ್ಸ್ ಕಾಯಿಲೆ ಸೀನುವಿಕೆಯಿಂದ ಕೆಮ್ಮುವಿಕೆಯಿಂದ ಏನಾಗುತ್ತೆ, ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ. ಆಮೇಲೆ ಮೂರನೇದಾಗಿ ಯಾವುದಂದರೆ ಇನ್ಫ್ಲೂಯೆನ್ಸಾ. ಹೌದಾ, ಫ್ಲೂ ಅಂತ ಕರಿತೀವಿ ನಾವು, ಜ್ವರ ಅಂತ ಕೂಡ ಕರಿತೀವಿ ಇದನ್ನು. ಹಾಗಿದ್ರೆ ಇದರಲ್ಲಿ ಏನು ಕಂಡುಬರುತ್ತೆ ಅಂದರೆ, ಜ್ವರ ಅಥವಾ ಇನ್ಫ್ಲೂಯೆನ್ಸಾ ಅಥವಾ ಫ್ಲೂ ಅಂತ ಏನು ಕರಿತೀವಿ, ಇದು ಮೂಗು, ಗಂಟಲು ಮತ್ತು ಶ್ವಾಸಕೋಶದ ಸಾಂಕ್ರಾಮಿಕ ವೈರಲ್ ಸೋಂಕು ಅಂತ ನಾವು ಕರಿತೀವಿ ಇದನ್ನು. ಇದು ಶರತ್ಕಾಲದ ಕೊನೆಯಲ್ಲಿ ಅಂದರೆ ಚಳಿಗಾಲದಲ್ಲಿ ಸುಲಭವಾಗಿ ಹರಡುತ್ತೆ. ಹೌದಾ, ಚಳಿಗಾಲದಲ್ಲಿ. ಸೊ ನೆಕ್ಸ್ಟು ಹ್ಯಾಪಟೈಟಿಸಲ್ಲಿ ಅನೇಕ ವಿಧಗಳಿದ್ದಾವೆ. ಸೊ ಅವುಗಳಲ್ಲಿ ಹ್ಯಾಪಟೈಟಿಸ್ ಯಕೃತ್ತಿನ ಉರಿಯೂತದ ಕಾರಣ ಆಗುತ್ತೆ. ಅಂದರೆ ಯಕೃತ್ತು ಏನಾಗುತ್ತೆ, ಇದಕ್ಕೆ ಉರಿಯೂತ ಆಗುತ್ತೆ, ಅಂದರೆ ಉರಿತದೆ, ಬರ್ನ್ ಆಗ್ತದೆ. ಈ ವಯಸ್ಸಿನಲ್ಲಿ ವೈರಲ್ ಹ್ಯಾಪಟೈಟಿಸ್ನ ಸಾಮಾನ್ಯ ವಿಧಗಳಂತಂದರೆ ಹ್ಯಾಪಟೈಟಿಸ್ ಎ, ಹ್ಯಾಪಟೈಟಿಸ್ ಬಿ, ಹ್ಯಾಪಟೈಟಿಸ್ ಸಿ ಮತ್ತು ಹ್ಯಾಪಟೈಟಿಸ್ ಡಿ ಅಂತ ಹೇಳ್ತೀವಿ. ಹ್ಯಾಪಟೈಟಿಸ್ ಎ ಮತ್ತು ಬಿಗೆ ವ್ಯಾಕ್ಸಿನ್ ಇದೆ ಮತ್ತು ಸಿಗೆ ವ್ಯಾಕ್ಸಿನ್ ಇಲ್ಲ. ಇದನ್ನು ಏನಂತ ಕೇಳ್ತಾರೆ, ಇಟ್ ಈಸ್ ಲೈಕ್ HIV ಅಂತ ಹೇಳ್ತೀವಿ ನಾವು, ಯಾವುದನ್ನು, ಹ್ಯಾಪಟೈಟಿಸ್ ಸಿಯನ್ನು. ಸೊ ಮತ್ತು ಡಿಗೆ ಮತ್ತು ಇಗೆ, ಹೌದಾ, ಇನ್ನೊಂದಿದೆ, ಅದಕ್ಕೂ ಇದೆ. ಇವಕ್ಕೆ ಎರಡಕ್ಕೂ ವ್ಯಾಕ್ಸಿನೇಷನ್ ಇದೆ. ಅಂದರೆ ಡಿಗೆ ಬಿ ವ್ಯಾಕ್ಸಿನನ್ನು, ಇಗೆ ಎ ವ್ಯಾಕ್ಸಿನನ್ನು ಉಪಯೋಗ ಮಾಡ್ತಾರೆ ಹ್ಯಾಪಟೈಟಿಸಲ್ಲಿ. ಆದರೆ ಸಿಗೆ ವ್ಯಾಕ್ಸಿನ್ ಇಲ್ಲ. ಇದು HIV ಇದ್ದಂಗೆ ಬಂದರೆ ಹೋಗೋದಿಲ್ಲ. ಸೊ ಹ್ಯಾಪಟೈಟಿಸ್ ಬಗ್ಗೆ UPSCಗೂ ಕೂಡ ಪ್ರಶ್ನೆ ಆಗಿದೆ. ಸೊ ಸ್ವಲ್ಪ ಅದರ ಬಗ್ಗೆ ನೋಡ್ಕೊಂಡಿರಿ, ಬರ್ತಾಯಿದೆ. ಆಮೇಲೆ ಚಿಕನ್ ಪಾಕ್ಸು ಇನ್ನೊಂದು ಸ್ಮಾಲ್ ಪಾಕ್ಸ್ ಅಂತ ನಾವು ಕರಿತೀವಿ, ಎರಡು ರೋಗಗಳು. ಸೊ ಚಿಕನ್ ಪಾಕ್ಸು ಏನಿದೆಯಲ್ಲ, ಚಿಕನ್ ಪಾಕ್ಸ್ ಅಂದರೆ ವರಿಸೆಲ್ಲ ಅಂತ ನಾವು ಕರಿತೀವಿ. ಚಿಕನ್ ಪಾಕ್ಸ್ ಹೆಚ್ಚು ಸಾಂಕ್ರಾಮಿಕ ವರಿಸೆಲ್ಲ ಜೋಸ್ಟರ್ ವೈರಸ್ನಿಂದ ಬರ್ತಕ್ಕಂಥದ್ದು. ಯಾವ ವೈರಸ್, ಇದರ ಹೆಸರೇನೆಂದರೆ ವರಿಸೆಲ್ಲ ಜೋಸ್ಟರ್ ವೈರಸ್ನಿಂದ ಯಾವ ರೋಗ ಬರುತ್ತಾ, ಚಿಕನ್ ಪಾಕ್ಸ್ ಬರುತ್ತೆ. ಸೊ ಆಮೇಲೆ ಇದು ಕೆಮ್ಮುವಿಕೆ ಮತ್ತು ಸೀನುವಿಕೆಯಿಂದ ಮತ್ತು ನೇರ ಸಂಪರ್ಕದಿಂದ ಬರುತ್ತೆ. ಹೌದಾ, ಇದು ಚಿಕನ್ ಪಾಕ್ಸು ಒಬ್ಬರಿಂದ ಒಬ್ಬರಿಗೆ ಹೇಗೆ ಹರಡುತ್ತೆ ಅಂದರೆ, ಕೆಮ್ಮುವಿಕೆಯಿಂದ ಗಾಳಿಯಲ್ಲಿ ಸ್ಪ್ರೆಡ್ ಆಗುತ್ತೆ, ಸೀನುವಿಕೆಯಿಂದ ಗಾಳಿಯಲ್ಲಿ ಸ್ಪ್ರೆಡ್ ಆಗುತ್ತೆ. ಅಷ್ಟೆಲ್ಲ ನೇರ ಸಂಪರ್ಕದಿಂದ ಕೂಡ ನಾವು ಏನು ಮಾಡ್ಬೋದು, ಇದನ್ನು ರೋಗಕ್ಕೆ ಒಳಗಾಗಬಹುದು. ಆಮೇಲೆ ಕೊರೋನಾ ವೈರಸ್ 2019 ಸ್ಟಾರ್ಟ್ ಆಗಿ 19 ನವೆಂಬರ್ ಡಿಸೆಂಬರಲ್ಲಿ ಪ್ರಾರಂಭ ಆಗಿ, ಹೌದಾ, ಇಡೀ 2 ವರ್ಷವನ್ನು ಹಾಳು ಮಾಡಿರ್ತಕ್ಕಂಥದ್ದು. ಎಲ್ಲರ ಜೀವನವನ್ನು ಏನು ಮಾಡಿದೆ, ಇದು ಹಾಳು ಮಾಡಿದೆ. ಯಾರೊಬ್ಬರನ್ನು ಬಿಟ್ಟಿಲ್ಲ ಈ ಪಿಡುಗು. ಸೊ ಇಡೀ ಜಗತ್ತನ್ನೇ ಕಾಡಿರ್ತಕ್ಕಂಥದ್ದು. ಇದರ ಅನೇಕ ವೇರಿಯಂಟ್ಗಳಿದ್ದಾವೆ. ಕೊರೋನಾ ವೈರಸ್ಗಳ ದೊಡ್ಡ ಕುಟುಂಬ ಆಗಿರ್ತಕ್ಕಂಥದ್ದು. ವೈರಸ್ಗಳ ದೊಡ್ಡ ಕುಟುಂಬ ಅಂತಂದ್ರೂ ಕೊರೋನಾ ವೈರಸ್ ಅಂತ ಹೇಳ್ಬೋದು. COVID-19 ಅಂತ ಕರೀತಾರೆ, ಸಾರ್ಸ್ COVID-19 ಅಂತ ಕರೀತಾರೆ. ಸಾರ್ಸ್, ಹೌದಾ, ಸೆವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂದಂಗೆ ಸಾರ್ಸ್ ಅಂತಂದರೆ. ಹೌದಾ, ನೆಕ್ಸ್ಟು ಇದು ಸಾಮಾನ್ಯ ಶೀತದಿಂದ ಹಿಡಿದು ಹೆಚ್ಚು ತೀವ್ರವಾದ ಕಾಯಿಲೆಗಳಾದ COVID-19 ಮಧ್ಯಪ್ರಾಚ್ಯದವರಿಗೆ ಅನಾರೋಗ್ಯವನ್ನು ಉಂಟು ಮಾಡುತ್ತಾ. ಆಮೇಲೆ ಮಿಡಲ್ ಈಸ್ಟ್, ಹೌದಾ. ಆಮೇಲೆ ಕೊರೋನಾ ವೈರಸ್ಗಳ ಉಪಕುಟುಂಬವಾಗಿದೆ. ಒಂದು SARS-CoV-19 ಅಂದರೆ, ಸಾರ್ಸ್ ಅಂತಂದರೆ ಸೆವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ ನಾವು ಕರಿತೀವಿ. ಆಮೇಲೆ COVID-19ಗೆ ಕಾರಣ ಆಗುವ ವೈರಸ್ಸು ಇದೊಂದು. ಆಮೇಲೆ ಬಹುಶಃ ಅತ್ಯಂತ ಪ್ರಸಿದ್ಧವಾದ ಕೊರೋನಾ ವೈರಸ್ ಆಗಿರ್ತಕ್ಕಂಥದ್ದು ಇದು COVID-19 ಅನ್ನೋದು. ಆಮೇಲೆ JN1 ಅನೇಕ, ಹೌದಾ, ಇದರ ವೇರಿಯಂಟ್ಗಳಿದ್ದಾವೆ. ಸೊ ಎಕ್ಸಾಮಲ್ಲಿ JN1 ಅನ್ನೋದನ್ನು ಏನು ಕೇಳಿದ್ರಲ್ಲ, ಅದಕ್ಕೆ ಇದನ್ನೊಂದು ಹಾಕಿದ್ದೀನಿ. ನೆಕ್ಸ್ಟು ಎಬೋಲಾ ವೈರಸ್ನಿಂದ ಬರ್ತಕ್ಕಂಥ ಸೋಂಕು. ಆಮೇಲೆ ಅಪರೂಪದ ಮತ್ತು ಮಾರಣಾಂತಿಕ ಕಾಯಿಲೆ ಆಗಿರ್ತಕ್ಕಂಥದ್ದು ಇದೊಂದು. ಹೌದಾ, ಮಾನವರಲ್ಲಿ ಮತ್ತು ಸಸ್ತನಿಗಳಲ್ಲಿ ಅಂದರೆ ಮಂಗಗಳು, ಗೊರಿಲ್ಲಾಗಳು, ಚಿಂಪಾಂಜಿಗಳು ಇವುಗಳಿಗೆ ಅನಾರೋಗ್ಯವನ್ನು ಉಂಟು ಮಾಡತಕ್ಕಂಥ ರೋಗ ಯಾವುದಾದ್ರೂ ಇದ್ದರೆ ಅದು ವೈರಸ್ನಿಂದ ಬರ್ತಕ್ಕಂಥ ರೋಗ ಎಬೋಲಾ ಅಂತ ನಾವು ಹೇಳ್ತೀವಿ. ಸೊ
ಎಬೋಲಾ ಬಗ್ಗೆನೂ ಅನೇಕ ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದರಲ್ಲಿ ಗಮನ ಇರಲಿ. HPV ಅಂದರೆ ಹ್ಯೂಮ್ಯಾನ್ ಪ್ಯಾಪಿಲೋಮಾ ವೈರಸ್, ಇದನ್ನು ನಾನು ಮ್ಯಾಗ್ಝಿನಲ್ಲಿ ಹಾಕಿದ್ದೀನಿ, ಇದ್ರದ್ದೇನು ಇದು ಇಲ್ಲ. ಆಮೇಲೆ ಹ್ಯೂಮ್ಯಾನ್ ಪ್ಯಾಪಿಲೋಮಾ ವೈರಸ್ ಅಂತಕ್ಕಂಥದ್ದು ಏನು ಮಾಡುತ್ತೆ ಅಂದರೆ ಇದು ವೈರಸ್ಸಿಂದ ಬರ್ತಕ್ಕಂಥ ರೋಗ. ನೆನಪಿರಲಿ, ನಾನು ಡಿಸ್ಕಷನ್ ಮಾಡ್ತಾ ಇರೋದೇ ಎಲ್ಲವೂ ವೈರಸ್ಸಿಂದ ಬರ್ತಕ್ಕಂಥ ರೋಗಗಳು. US ನಲ್ಲಿ ಅತ್ಯಂತ ಸಾಮಾನ್ಯವಾದ ರೋಗ ಇದು. ಇದು ಹೇಗೆ ಹರಡುತ್ತದೆ ಅಂದರೆ ಲೈಂಗಿಕವಾಗಿ ಹರಡುತ್ತಾ ಸೋಂಕು. ಆಮೇಲೆ ಇದು ಕೆಲವು ಕ್ಯಾನ್ಸರ್ ಮತ್ತು ಜನನಾಂಗದ ರೋಗಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು. ಹೌದಾ, ಗುಪ್ತಾಂಗ ರೋಗಗಳು ಬರ್ತವೆ ಇದಕ್ಕೆ. ಸೊ ಸಿಡೋಫೋವಿರ್ ಅಂತಕ್ಕಂಥ ಇದು HPVಗೆ ಲಸಿಕೆ. ಗಾಯಗಳೊಂದಿಗೆ ನಿಕಟ ಸಂಪರ್ಕವನ್ನು ತಪ್ಪಿಸಲಿಕ್ಕೆ ಏನು ಮಾಡ್ತಾರೆ, ಈ ಒಂದು ಲಸಿಕೆಯನ್ನು ಕೊಡ್ತಾರೆ. ಸೊ ನೆಕ್ಸ್ಟು ರೆಬಿಸ್ ಅಂತ ಕರಿತೀವಿ. ಇದು ಹುಚ್ಚು ನಾಯಿ ಕಡಿತದ ರೋಗ ಅಂತ ಕೂಡ ಕರೀತಾರೆ. ರೆಬಿಸ್, ಹೌದಾ, ರೆಬಿಸ್ ತಡೆಗಟ್ಟಬಹುದಾದ ವೈರಲ್ ಕಾಯಿಲೆಯಾಗಿದ್ದು ಕ್ರೋಧೋನ್ಮತ್ತ ಪ್ರಾಣಿಗಳ ಕಡಿತದ ಮೂಲಕ ಹೆಚ್ಚಾಗಿ ಹರಡುತ್ತದೆ. ಅಂದರೆ ಕ್ರೋಧೋನ್ಮತ್ತ ಅಂದರೆ ಹುಚ್ಚು ನಾಯಿಗಳು ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ. ಸೊ ಸಾಮಾನ್ಯವಾಗಿ ನಾವು ನಾಯಿ ಕಡಿತದಿಂದ ಬರುತ್ತೆ ಅಂತ ಹೇಳ್ತೀವಿ. ಲೂಯಿ ಫ್ಯಾಚರ್ ಇದಕ್ಕೆ ಏನು ಮಾಡಿದ್ದಾರೆ, ವ್ಯಾಕ್ಸಿನನ್ನು ಕಂಡಿದ್ದಾರೆ. ಸೊ ರೆಬಿಸ್ ವೈರಸ್ ಕೇಂದ್ರ ನರಮಂಡಲದ ಮೇಲೆ ಅಂದರೆ ಪರಿಣಾಮ ಬೀರೋದು. ಆಮೇಲೆ ಇದನ್ನು ಹೈಡ್ರೋಫೋಬಿಯಾ ಅಂತ ಕೂಡ ಕರೀತಾರೆ. ಯಾಕಂದರೆ ಅದನ್ನು ಒಂದು ಬಾರಿ ಏನಾದರೂ ರೆಬಿಸ್ ರೋಗ ಬಂದರೆ ಅದಕ್ಕೆ ಅಂದರೆ ಬರೋಕ್ಕಿಂತ ಮುಂಚೆ ವ್ಯಾಕ್ಸಿನೇಷನ್ ತೊಗೊಂಡು ಚೆನ್ನಾಗಿರೋದು ಒಳ್ಳೆಯದು. ಒಂದು ವೇಳೆ ಏನಾದರೂ ಬಂದರೆ ಅದಕ್ಕೆ ಪರಿಹಾರ ಇಲ್ಲ. ಸೊ ಯಾಕಂದರೆ ಹುಚ್ಚಾಗ್ತಾನೆ ಆತ ನೀರು ನೋಡಿ. ಹೈಡ್ರೋಫೋಬಿಯಾ, ನೀರಿನ ಭಯ ಕ್ರಿಯೇಟ್ ಆಗುತ್ತೆ. ಸೊ ಫೋಬಿಯಾ ಕ್ರಿಯೇಟ್ ಆಗುತ್ತೆ, ಅದು ಎಸ್ಪೆಷಲಿ ಹೈಡ್ರೋಫೋಬಿಯಾ, ಫೋಬಿಯಾದಲ್ಲೇ ಹೈಡ್ರೋಫೋಬಿಯಾ. ಸೊ ನೆಕ್ಸ್ಟು ಇದು ಎಲ್ಲಿ ಪರಿಣಾಮವನ್ನು ಬೀರುತ್ತೆ ಅಂದರೆ ಕೇಂದ್ರ ಅಂದರೆ ನರಮಂಡಲದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಸೋಂಕು ಜನ್ಮಜಾತ ವೈರಲ್ ಸೋಂಕುಗಳು ಹುಟ್ಟುವು ಮತ್ತು ಅವು ಗರ್ಭಿಣಿ ವ್ಯಕ್ತಿಯಿಂದ ಭ್ರೂಣಕ್ಕೆ ಹಾದು ಹೋಗುವ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ಸೊ ಪೋಲಿಯೋ ಇದು ಆ್ಯಕ್ಚುಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ಏನು ಕೊಟ್ಟಿದ್ದಾನೆ. ಪೋಲಿಯೋ ಕೂಡ ವೈರಸ್ನಿಂದ ಬರ್ತಕ್ಕಂಥದ್ದು. ಪೋಲಿಯೋ ವೈರಸ್ನಿಂದ ಉಂಟಾಗುವ ಹೆಚ್ಚು ಸಾಂಕ್ರಾಮಿಕ ಕಾಯಿಲೆಯಾಗಿತ್ತು. ಅದು ನರಮಂಡಲದ ಮೇಲೆ ಆಕ್ರಮಣ ಮಾಡ್ತಕ್ಕಂಥದ್ದು. ಇದು ನರಮಂಡಲ, ಹೌದಾ, ಇದು ನರಮಂಡಲ. ಒಂದು ವೇಳೆ ಪೋಲಿಯೋ ಬಂದರೆ ಜೀವನ ಪರ್ಯಂತ ಕೂಡ ನಾವು ಅದನ್ನು ಸರಿಪಡಿಸ್ಲಿಕ್ಕಾಗಲ್ಲ. ಬರದೆ ಹಾಗೆ ತಡೆಯಬಹುದಷ್ಟೇ, ಬರದೆ ಇಟ್ ಕ್ಯಾನ್ ಬಿ ಪ್ರಿವೆಂಟೆಡ್, ಹೌದಾ, ಕ್ಯಾನಾಟ್ ಬಿ ಕ್ಯೂರ್ಡ್ ಅಂತ ಹೇಳ್ತೀನಿ. ಸೊ ಸೋಂಕಿತ ವ್ಯಕ್ತಿಯ ಮಲ ಅಥವಾ ಸಂಪರ್ಕದ ಮೂಲಕ ಇದು ಹರಡೋ ಸಾಧ್ಯತೆ ಇರುತ್ತೆ. ಸೊ ರೋಟೋವೈರಸ್ ಅಂದರೆ ಏನು? ರೋಟೋವೈರಸ್ಸು ಮತ್ತು ಆಸ್ಟ್ರೋವೈರಸ್ ಗ್ಯಾಸ್ಟ್ರೋಎಂಟರೈಟಿಸ್ ಅಂತಕ್ಕಂಥ ಕಾರಣವಾಗುವಂಥ ಇದೊಂದು ರೋಗ, ವೈರಸ್ನಿಂದ ಬರ್ತಕ್ಕಂಥ ರೋಗ. ಇದನ್ನು ನಾವು ಕೆಲವೊಮ್ಮೆ ಹೊಟ್ಟೆ ಜ್ವರ ಅಂತ ಕೂಡ ಕರೀತಾರೆ. ಸಾಮಾನ್ಯವಾಗಿ ಇದನ್ನು ಕೆಲವೊಬ್ಬರು ಹೊಟ್ಟೆ ಜ್ವರ ಅಂತ ಕರೀತಾರೆ. ರೋಟೋವೈರಸ್ ಹೆಚ್ಚು ಸಾಂಕ್ರಾಮಿಕ ವೈರಸ್ ಆಗಿದ್ದು ಇದು ಬಹುತೇಕ ಎಲ್ಲ ಚಿಕ್ಕ ಮಕ್ಕಳಿಗೆ ಸೋಂಕು 5 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಇದು ತಗಲುತ್ತೆ. ದೊಡ್ಡವರಿಗೆ ತಗಲಲ್ಲ ಅಂತಲ್ಲ, ಯಾವಾಗ ಒಂದು ಬಾರಿ ಅಟ್ಯಾಕ್ ಆಗುತ್ತೆ. ಸೊ ಅಂದರೆ ಇದರಿಂದ ಡಿಸೆಂಟ್ರಿ ಆಗುತ್ತೆ, ಅಂದರೆ ಇಟ್ ಮೀನ್ಸ್ ಲೂಸ್ ಮೋಷನ್ ಆಗುತ್ತೆ. ಮಕ್ಕಳದು ಲೂಸ್ ಮೋಷನ್ ಆದರೆ ಎಷ್ಟೋ ಜನ ಡೆತ್ ಆಗೋ ಚಾನ್ಸಸ್ ಇದೆ. ಸೊ ರಿಪೋರ್ಟನ್ನು ಏನಾದರೂ ನೀವು ಒಂದು ವೇಳೆ ನೋಡಿದ್ದೆ ಆದರೆ ರೋಟೋವೈರಸ್ಗೆ ಸಂಬಂಧಪಟ್ಟಂತೆ ಹೆಂಗಿದೆ ಅಂತಂದರೆ ಇದು ಅಟ್ಯಾಕ್ ಎಷ್ಟೋ ಜನ ಮಕ್ಕಳು 3ನೇ ವರ್ಷ ಅಥವಾ 2ನೇ ವರ್ಷದ ಬರ್ಡೇನ ಆಚರಣೆ ಮಾಡಿದ ಇತಿಹಾಸ ಇಲ್ಲ. ಸೊ ಅಂದರೆ 5 ವರ್ಷದ ಒಳಗೇ ಅವ್ರು ತೀರೋಗಿದ್ದಾರೆ ಅಂತ ಅರ್ಥ ಅದರದ್ದು. ಸೊ ಇದೊಂದು ಸಾಂಕ್ರಾಮಿಕ ವೈರಸ್ ಆಗಿದ್ದು ಬಹುತೇಕ ಎಲ್ಲ ಚಿಕ್ಕ ಮಕ್ಕಳಲ್ಲಿ ಸೋಂಕು ತಗುಲುತ್ತಾ ಮತ್ತು US ನಲ್ಲಿ ತೀವ್ರವಾದ ಅತಿಸಾರದ ಸಾಮಾನ್ಯ ಮತ್ತು ಗಂಭೀರ ಕಾರಣಗಳಿಗೆ ಒಂದಾಗಿರ್ತಕ್ಕಂಥ ರೋಗ ಅಂತ ನಾವು ಹೇಳ್ಬೋದು. ಡೆಂಗ್ಯೂ ಸೊಳ್ಳೆ ಕಚ್ಚುವ ಮೂಲಕ ಬರ್ತಕ್ಕಂಥದ್ದು ಡೆಂಗ್ಯೂ ವೈರಸ್ಸಿಂದ ಬರ್ತಕ್ಕಂಥ ಒಂದು ರೋಗ ಇದು. ಸೊ ಎಡಿಸ್ ಈಜಿಪ್ಟಿ ಅಂತ ನಾವು ಕರಿತೀವಿ. ರೋಗ ಲಕ್ಷಣಗಳು ಸೌಮ್ಯವಾಗಿದ್ದರು ಅಂದರೆ ಸಾಧಾರಣವಾಗಿದ್ದರೂ ಕೂಡ ತೀವ್ರವಾದ ಡೆಂಗ್ಯೂ ಕೆಲವೇ ಗಂಟೆಗಳಲ್ಲಿ ಜೀವಕ್ಕೆ ಅಪಾಯವನ್ನು ಮಾಡ್ಬೋದು. ಯಾಕಂದರೆ ಡೆಂಗ್ಯೂ ಜ್ವರ ಬಂದರೆ ಎಷ್ಟೋ ಬಾರಿ ಅಪಾಯದ ಅಂಚಿನಲ್ಲೇ ಇರ್ತೀವಿ. ಸೊ ಬದುಕಿಸೋದು ಕಷ್ಟ. ಸೊ ನೆಗಡಿ ಅಂತ ಏನು ಕರಿತೀವಿ ಅದನ್ನು ಕಾಮನ್ ಕೋಲ್ಡ್ ಅಂತ ಕರೀತಾರೆ. ಕಾಮನ್ ಕೋಲ್ಡ್ ಅಥವಾ ನೆಗಡಿ ಅಂತ ನಾವೇನು ಕರಿತೀವಿ. ಸೊ ಏನಿದೆ ಅಂತಂದರೆ ಇದೊಂದು ಸಾಂಕ್ರಾಮಿಕ ವೈರಲ್ ರೋಗ ಆಗಿರ್ತಕ್ಕಂಥದ್ದು, ವೈರಸ್ಸಿಂದ ಬರ್ತಕ್ಕಂಥದ್ದು. ಆಮೇಲೆ ಉದಾಹರಣೆಗಳಲ್ಲಿ ಹೇಳ್ಬೇಕಂದ್ರೆ ಫ್ಲೂ, ನೆಗಡಿ, HIV ಮತ್ತು ಹರ್ಪಿಸ್ ಅಂತ ಏನು ಕರಿತೀವಿ, ಹರ್ಪಿಸ್, ಹೌದಾ, ಹರ್ಪಿಸ್ ಒಂದು ಸೇರಿಸಿಲ್ಲ ನಾನು, ಅದೊಂದು ಸೇರಿಸ್ಕೊಂಡ್ಬಿಡಿ ಸರಿ. ಇತರ ರೀತಿಯ ವೈರಲ್ ರೋಗಗಳು ಇತರ ವಿಧಾನಗಳ ಮೂಲಕ ಹರಡ್ತಕ್ಕಂಥದ್ದು. ಹರ್ಪಿಸ್ ಕೂಡ ಬರುತ್ತೆ, ಮಂಪ್ಸು, ಸ್ಮಾಲ್ ಪಾಕ್ಸು, ಚಿಕನ್ ಪಾಕ್ಸು, ಆಮೇಲೆ ಸೊ ಅಡಿನೋವೈರಸ್, ಹೌದಾ, ಅಡಿನೋವೈರಸ್. ಕೆಲವು ಅಡೆನೋವೈರಸ್ ಸೋಂಕುಗಳು ಆಸ್ಟ್ರೋವೈರಸ್ ಸೋಂಕು ರೋಗ ಪ್ರಸಾರವನ್ನು ಮಾಡ್ತಕ್ಕಂಥದ್ದು. ಕರುಳಿನ ಚಲನೆಯ ಸಮಯದಲ್ಲಿ ಜಠರುಗಳಲ್ಲಿ ವೈರಸ್ಗಳು ಏನಾಗ್ತವೆ, ಮಲದಲ್ಲಿ ಸ್ಪ್ರೆಡ್ ಆಗ್ತವೆ. ಸೊ ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ, ಆಮೇಲೆ ಸೈಟೋಮೆಗಾಲೋ ವೈರಸ್ ಕಂಡುಬರುತ್ತೆ, ಆಮೇಲೆ ಕಾಕ್ಸಾಕಿ ವೈರಸ್ ಕಂಡುಬರುತ್ತೆ, HIV, ಸ್ಮಾಲ್ ಪಾಕ್ಸು, ಹೌದಾ, ಸ್ಮಾಲ್ ಪಾಕ್ಸು, ಚಿಕನ್ ಪಾಕ್ಸು, HIV, COVID-19 ಇವೆಲ್ಲವೇನು ವೈರಸ್ಸಿಂದ ಬರ್ತಕ್ಕಂಥ
ರೋಗಗಳಂತ ನಾವು ಹೇಳಬೇಕಾಗತ್ತಾ. ಸೊ ಇಷ್ಟು ವೈರಸ್ಗಳನ್ನು ಒಂದು ಸಲ ನೀವೇನಾದರೂ ನೀಟಾಗಿ ನೋಡ್ಕೊಂಡ್ಬಿಟ್ರೆ ನಿಮಗೆ 100% ಪರೀಕ್ಷೆಯಲ್ಲಿ ಯಾವ ಬೇಕಾದ ವೈರಸ್ ಬರಲಿ ಯು ಕ್ಯಾನ್ ಎಲಿಮಿನೇಟ್ ದ ಆನ್ಸರ್. ಹೌದಾ? ಎಲಿಮಿನೇಟ್ ದ ಆಪ್ಷನ್ಸ್, ಯು ಕ್ಯಾನ್ ಚೂಸ್ ದ ರೈಟ್ ಆನ್ಸರ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೆಟ್ಸ್ ಮೀಟ್ ಅಗೇನ್ ಇನ್ ನೆಕ್ಸ್ಟ್ ಕ್ಲಾಸ್. ಹ್ಯಾವ್ ಅ ನೈಸ್ ಡೇ.